ಓಕೆ ಮಕ್ಕಳೇ, ನಾವು 4 ಅಕ್ಷರದ ಪದಗಳನ್ನ ನೋಡಿದ್ವಿ ಅಲ್ವಾ. ಇವಾಗ 5 ಅಕ್ಷರದ ಶಬ್ದಗಳು, 5 ಅಕ್ಷರದ ಪದಗಳನ್ನ ಕಲ್ಕೊಳ್ಳೋಣ. ಓಕೆನಾ? ಅಂದರೆ 5 ಅಕ್ಷರ ಸೇರಿಸಿ ಆಗಿರುವಂಥ ಶಬ್ದಗಳು ಅವು ಯಾವ್ಯಾವ ಅಂತ ನೋಡೋಣವಾ? ಓಕೆ ಮಕ್ಕಳೇ, ಇಲ್ಲಿ ನೋಡಿ. ಅ ಕ್ಷ ರ ಗ ಳು ಅಕ್ಷರಗಳು. ಹೇಳಿ ಮಕ್ಕಳೇ, ಅಕ್ಷರಗಳು. ಅಕ್ಷರಗಳು ಅಂದರೆ ಲೆಟರ್ಸ್. ನಾನು ಹೇಳಿದ್ದೀನಲ್ವಾ, ನಮ್ಮ ಕನ್ನಡದಲ್ಲಿ ವರ್ಣಮಾಲೆಯಲ್ಲಿ ಎಷ್ಟು ಅಕ್ಷರಗಳಿದ್ದಾವೆ ಅಂತ. ಒಟ್ಟು 49 ಮತ್ತು 2 ಸಂಯುಕ್ತಾಕ್ಷರಗಳು ಅಂತ ಹೇಳಿದ್ನಲ್ವಾ. ಇದು ಅಕ್ಷರಗಳು. ಓಕೆ, ಇನ್ನೊಂದು ಶಬ್ದ ನೋಡೋಣವಾ? ಇಲ್ಲಿ ನೋಡಿ ಮಕ್ಕಳೇ. ಕ ನ ಕ ಅಂ ಬ ರಿ ಕನಕಾಂಬರಿ. ಹೇಳಿ ಮಕ್ಕಳೇ, ಕನಕಾಂಬರಿ. ಕನಕಾಂಬರಿ ಇದು ಒಂದು ಹೂ ಅಂತ ಹೇಳಿದ್ನಲ್ವಾ. ಇದು ಆರೆಂಜ್ ಕಲರ್ ಇರುತ್ತೆ, ಚಿಕ್ಕ ಹೂ ಇರುತ್ತೆ. ಇದು ತುಂಬ ಚೆನ್ನಾಗಿರುತ್ತೆ. ಕೆಲವರು ನಾವು ತಲೆಯಲ್ಲಿ ಕೂಡ ಇಟ್ಕೊತೀವಿ. ಓಕೆ, ಇದು ಕನಕಾಂಬರಿ ಹೂ. ಓಕೆ ಮಕ್ಕಳೇ, ಇನ್ನೊಂದು ಶಬ್ದ ನೋಡೋಣವಾ? ಕು ಅಂ ಬ ಳ ಕಾ ಇ ಕುಂಬಳಕಾಯಿ. ಹೇಳಿ ಮಕ್ಕಳೇ, ಕುಂಬಳಕಾಯಿ. ಇದು ಪಂಪ್ಕಿನ್, ತುಂಬ ದೊಡ್ಡದಿರುತ್ತೆ. ಇದನ್ನು ನಾವು ಪಲ್ಯ ಕೂಡ ಮಾಡಿ ತಿಂತೀವಿ. ಇದು ಕುಂಬಳಕಾಯಿ, ಬಳ್ಳಿಲಿ ಬೆಳೆಯುವಂಥ ಒಂದು ಕಾಯಿ. ಓಕೆ, ಮುಂದಿನ ಶಬ್ದ ನೋಡೋಣವಾ? ನೋಡಿ ಮಕ್ಕಳೇ. ದಿ ನ ಪ ಇತ್ ರಿ ಕೆ ದಿನಪತ್ರಿಕೆ. ಹೇಳಿ ಮಕ್ಕಳೇ, ದಿನಪತ್ರಿಕೆ. ದಿನಪತ್ರಿಕೆ ಅಂದರೆ ನ್ಯೂಸ್ ಪೇಪರ್, ಡೈಲಿ ಪೇಪರ್ ಬರುತ್ತಲ್ವಾ. ಅದರಲ್ಲಿ ಕೆಲವೊಂದು ತುಂಬ ವಿಷಯಗಳ ಬಗ್ಗೆ ಹೇಳಿರ್ತಾರೆ. ನಮ್ಮ ಸುತ್ತಮುತ್ತ ಏನು ನಡೀತಿದೆ ಅಂತ ನಾವು ದಿನಪತ್ರಿಕೆ ಓದಿ ತಿಳ್ಕೊಬೋದು. ಇದು ದಿನಪತ್ರಿಕೆ. ಓಕೆ, ಮುಂದಿನ ಶಬ್ದ ನೋಡೋಣವಾ? ನಾ ಗ ರ ಹಾ ಉ ನಾಗರ ಹಾವು. ಹೇಳಿ ಮಕ್ಕಳೇ, ನಾಗರ ಹಾವು. ಇದು ಸ್ನೇಕ್. ಇದು ಒಂದು ಥರದ ಸ್ನೇಕ್. ಇದು ಹಸಿರು ಕಲರಲ್ಲಿರುತ್ತೆ, ತುಂಬ ಓಡಾಡುತ್ತೆ. ಇದು ಹಸಿರು ಕಲರದ ಸರ್ಪ ಅಂತಲೂ ಹೇಳ್ತೀವಿ ಇದಕ್ಕೆ. ಇದು ನಾಗರ ಹಾವು. ಓಕೆ ಮಕ್ಕಳೇ, ಮುಂದಿನ ಶಬ್ದ ಇಲ್ಲಿ ನೋಡಿ. ನೇ ರ ಳೆ ಹ ಇನ್ ಉ ನೇರಳೆ ಹಣ್ಣು. ಹೇಳಿ ಮಕ್ಕಳೇ, ನೇರಳೆ ಹಣ್ಣು. ನೇರಳೆ ಹಣ್ಣು ಇದು ಒಂದು ಫ್ರೂಟ್. ಇದು ನೇರಳೆ ಬಣ್ಣದಲ್ಲಿರುತ್ತೆ, ಅಂದರೆ ಪರ್ಪಲ್ ಕಲರಲ್ಲಿ ಇರುತ್ತೆ. ಇದು ಕೂಡ ತಿನ್ನೋಕ್ಕೆ ತುಂಬ ಚೆನ್ನಾಗಿರುವಂಥ ಹಣ್ಣು. ಓಕೆ, ಮುಂದಿನ ಶಬ್ದ ನೋಡೋಣವಾ? ಹಾ ಗ ಲ ಕಾ ಈ ಹಾಗಲಕಾಯಿ. ಹೇಳಿ ಮಕ್ಕಳೇ, ಹಾಗಲಕಾಯಿ. ಇದು ತುಂಬ ಕಹಿಯಾಗಿರುವಂಥ ಒಂದು ತರಕಾರಿ ಅಂತ ಹೇಳಿದ್ನಲ್ವಾ. ಹಾಗಲಕಾಯಿ ತಿನ್ನಬೇಕು, ಇದು ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಅಂತ ಹೇಳಿದ್ನಲ್ವಾ. ಇದು ಹಾಗಲಕಾಯಿ, ಬಿಟರ್ ಗಾರ್ಡ್. ಇದು ತಿನ್ನೋಕ್ಕೆ ಕಹಿ ಇರುತ್ತೆ, ಬಟ್ ತುಂಬ ಒಳ್ಳೆಯದು. ಓಕೆ, ಮುಂದಿಂದು ಇಲ್ಲಿ ನೋಡಿ ಮಕ್ಕಳೇ. ಮಾ ವಿ ನ ಹ ಇನ್ ಹೂ ಮಾವಿನ ಹಣ್ಣು. ಹೇಳಿ ಮಕ್ಕಳೇ, ಮಾವಿನ ಹಣ್ಣು. ಎಲ್ಲರೂ ಮ್ಯಾಂಗೋ ತಿಂದಿದ್ದೀರಾ ಮಕ್ಕಳೇ? ಇದು ತಿನ್ನೋಕ್ಕೆ ತುಂಬ ಚೆನ್ನಾಗಿರುವಂಥ ಹಣ್ಣು, ನಮಗೆಲ್ಲ ಇಷ್ಟ ಆಗುವಂಥ ಹಣ್ಣು. ಇದು ಮಾವಿನ ಹಣ್ಣು. ಓಕೆ ಮಕ್ಕಳೇ, ಮುಂದಿಂದು ಗ ಣ ಕ ಯ ಅಂ ಇತ್ ರ. ಹೇಳಿ ಮಕ್ಕಳೇ, ಗಣಕಯಂತ್ರ. ಹೇಳಿ, ಗಣಕಯಂತ್ರ. ಗಣಕಯಂತ್ರ ಅಂದರೆ ಕಂಪ್ಯೂಟರ್.
ಇದು ನಾವು ಇದರಲ್ಲಿ ತುಂಬ ವಿಷಯ ತಿಳ್ಕೊಬೋದು, ನೆಟ್ ಯೂಸ್ ಮಾಡೋಕ್ಕೆ ಬಳಸ್ಬೋದು, ಆಫೀಸಲ್ಲೆಲ್ಲ ಇರುತ್ತೆ. ಇದು ಗಣಕಯಂತ್ರ. ಓಕೆ ಮಕ್ಕಳೇ, ಮುಂದಿಂದು ಬೆ ರ ಳು ಗ ಳು ಬೆರಳುಗಳು. ಬೆರಳುಗಳಂದರೆ ಫಿಂಗರ್ಸ್. ಒಟ್ಟು ನಮ್ಗೆ ಎಷ್ಟು ಬೆರಳುಗಳಿವೆ ಮಕ್ಕಳೇ? 5 5 10. 10 ಕೈಯಲ್ಲಿ, ಇನ್ನು 10 ಕಾಲಲ್ಲಿ, ಒಟ್ಟು 20 ಬೆರಳುಗಳು ಅಲ್ವಾ? ಇದು ಬೆರಳುಗಳು. ಓಕೆ ಮಕ್ಕಳೇ, ಇವಾಗ ನೋಡೋಣ. ಇಲ್ಲಿ ನೋಡಿ, ನನ್ನ ಜೊತೆ ನೀವು ಹೇಳಬೇಕು, ಓಕೆನಾ? ಅಕ್ಷರಗಳು ಹೇಳಿ. ಕನಕಾಂಬರಿ, ಕುಂಬಳಕಾಯಿ, ದಿನಪತ್ರಿಕೆ, ನಾಗರಹಾವು, ನೇರಳೆ ಹಣ್ಣು, ಹಾಗಲಕಾಯಿ, ಮಾವಿನ ಹಣ್ಣು, ಗಣಕಯಂತ್ರ, ಬೆರಳುಗಳು. ಓಕೆ ಮಕ್ಕಳೇ, ನಾವಿವಾಗ 5 ಅಕ್ಷರದಿಂದ ಆದಂಥ ಶಬ್ದಗಳು, 5 ಅಕ್ಷರದ ಪದಗಳನ್ನ ಕಲ್ತ್ವಿ. ಗೊತ್ತಾಯ್ತಾ ಮಕ್ಕಳೇ?